ಇವತ್ತು ನಾನು ನಮ್ಮ ಹಳ್ಳಿಲಿರುವಂಥ ನಮ್ಮ ಅಮ್ಮ ಮನೆಯದು ಒಂದು ಸ್ಮಾಲ್ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಮನೆ ಬಂದುಬಿಟ್ಟು ತುಂಬ ರೀಸೆಂಟಾಗಿ ಕಟ್ಸಿರೋವಂಥದ್ದು. ನಮ್ಮಮ್ಮ ಮತ್ತು ನಮ್ಮಪ್ಪ ಅವರ ಒಂದು ಕನಸಿನ ಮನೆ ಕೂಡ ಆಗಿದೆ. ಸೊ ಈಗ ಮುಂದೆ ಬಂದರೆ ಇದು ಎಂಟ್ರೆನ್ಸ್ ಆಗಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇದು ಹಾಲ್. ಸೊ ಈ ರೂಮ್ ಬಂದುಬಿಟ್ಟು ನಮ್ಮ ಪಪ್ಪ ಅವ್ರದ್ದು. ಹಾಗೆ ಈ ಕಡೆ ಮುಂದೆ ನೋಡಿದ್ರೆ ನಾವು ಟಿ ವಿ ಸ್ಟ್ಯಾಂಡನ್ನು ನೋಡ್ಬೋದು, ಹಾಗೆ ಸ್ಟೇರ್ ಕೇಸನ್ನು ನೋಡ್ಬೋದು. ಈ ಒಂದು ಸೈಡಲ್ಲಿ ದೇವ್ರ ಕೋಣೆಯನ್ನು ಮಾಡಿಸಿದ್ದೀವಿ. ಹಾಗೆ ಒಂದು ಗೆಸ್ಟ್ ಬೆಡ್ರೂಮ್ ಕೂಡ ಇದೆ. ಇದು ಡೈನಿಂಗ್ ಹಾಲ್ ಆಗಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇದು ಸ್ಟೇರ್ ಕೇಸ್ ಮೇಲೆ ಟೆರೆಸ್ಗೆ ಹೋಗೋದಕ್ಕೆ. ಹಾಗೆ ಇಲ್ಲಿರುವಂಥ ಕಂಬಗಳ ಬಗ್ಗೆ ನಾನು ಹೇಳಲೇಬೇಕು. ಇದು ನಮ್ಮೂರ ದೇವಸ್ಥಾನದಲ್ಲಿ ಇದ್ದಂಥ ಕಂಬಗಳಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಕಿಚನ್. ನಮ್ಮ ಮಮ್ಮಿ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರುವಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ರೂಮನ್ನು ಕೂಡ ನೋಡ್ಬೋದು. ಹಾಗೆ ಸ್ವಲ್ಪ ಮೇಲೆ ಹೋದರೆ ಇಲ್ಲಿ ನಮ್ಮ ತಾಯಿಯವರ ಒಂದು ಫೇವ್ರೆಟ್ ಗಾರ್ಡ್ ಇದೆ. ಮೇಲೆ ಟೆರೆಸ್ ಇದೆ. ಸೊ ನನಗೆ ಯಾವಾಗಲೂ ಕೂಡ ಟೆರೆಸಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಮನೇಲಿ ಸುತ್ತಮುತ್ತ ಕೂಡ ಇರೋದು ಅಡಿಕೆ ತೋಟ. ಸೊ ಅಡಿಕೆ ತೋಟನ ನೋಡಿಕೊಂಡು ಅದ್ರಲ್ಲಿ ಬರುವಂಥ ಒಂದು ಫ್ರೆಶ್ ಗಾಳಿ ಆಗಲಿ, ಒಂದು ವ್ಯೂ ಆಗಲಿ, ಆಲ್ಮೋಸ್ಟ್ ನಾನು ಇಲ್ಲೇ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಎಲ್ಲಿ ನೋಡಿದ್ರೂ ಕೂಡ ಫುಲ್ ಹಸಿರು ಹಸಿರಾಗಿ ಕಾಣಿಸ್ತಾ ಇರುತ್ತೆ. ನನ್ನ ಒಂದು ಫೇವ್ರೆಟ್ ಸ್ಪಾಟ್ ಆಗಿದೆ ಆ್ಯಂಡ್ ಪೀಸ್ ಆಫ್ ಮೈಂಡ್ ಆಗಿದೆ. ಥ್ಯಾಂಕ್ ಯು.